ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಕೋಪ ಮಾಡ್ಕೋಬೇಡಿ ರಾಗಣ್ಣ, ಕೀರ್ತಮ್ಮ ಅಂತವ್ರಲ್ಲ. ಯಾಕಪ್ಪ ಅಣ್ಣ ಅಂತ ನಿನ್ ಬೆಂತೊಡದ್ಲು ಅನ್ನೋ ಬಾಂಧವ್ಯಕ್ಕೆ ಅವಳನ್ನ ಸಪೋರ್ಟ್ ಮಾಡ್ತಿದ್ಯಾ? ಇವಳು ಒಳ್ಳೆಯವಳಲ್ಲ ಕಣು, ಒಳ್ಳೆಯವಳಲ್ಲ. ಈ ಮನೆ ಒಳ್ಳೆತನ ಇವಳನ್ನ ಇಷ್ಟು ದಿವಸ ಒಳ್ಳೆಯವಳು ಅಂತ ಅಂದ್ಕೊಂಡಿತ್ತು ಅಷ್ಟೇ. ಇದು ಮಾತಾಡಿದ್ರು ಕೊಂದು ಬಿಡ್ತೀನಿ. ನಡಿಯ 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 ನಡಿಯ. ಆತರ ರಾತ್ರಿ ನೀನು ಮನೆ ಬಿಟ್ಟು ಹೋಗ್ತಿರ್ಬೇಕಾದ್ರೆ ನಮ್ ಇಡೀ ಮನೆ ಬಂದ್ಬಿಟ್ಟು ನಿನ್ ಬೈದು ಒಳಗಡೆ ಕರ್ಕೊಂಡು ಹೋಗಿತ್ತು. ಆಶ್ರಮದಿಂದ ಬಂದೋಳು ಅಂತ ನಿನ್ಗೆ ಗೌರವ ಕೊಟ್ರಲ್ಲೇ ಏನೇ ಮಾಡ್ದಾಗತ್ತೆ ನೀನು? ನಿನಗೆ ಈ ಮನೇಲಿ ಬೆಲೆ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಅದಕ್ಕೆ ಕೈಲಿರೋ ಮಂಗಳಾರತಿ ತಟ್ಟೆ ಕಿಟ್ಟು ನಮ್ಮಮ್ಮ ನಿನ್ ಕೈ ಕೊಟ್ಲಲೆ, ನಿನ್ ಕೈ ಕೊಟ್ಲಲ್ಲ. ಏನ್ ಮಾಡ್ದೆ ನೀನು? ತಲೆ ಮೇಲೆ ಇಟ್ಕೊಂಡು ಮೆರೆಸಿದಕ್ಕೆ ತಲೆನೇ ತೆಗೆದ್ಬಿಟ್ಟಿಯಲ್ಲೇ, ತಲೆನೇ ತೆಗೆದ್ಬಿಟ್ಟಿಯಲ್ಲ ಮನ ಮಾಡಿ. ಹೊಟ್ಟೆ ಉರಿ ತುಂಬಿಕೊಂಡಿದೆ, ಆ ಉರಿ ಇಡೀ ಮನೆ ಸುಡುತ್ತೆ. ಆ ಸುಡೋ ಬೆಂಕಿ ತಂದಿದ್ ನಾನು ಅಂತ ಅನ್ನಿಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಅಳ್ಬೇಡ, ಎಣ್ಣೆ ಮೇಲೆ ಕಣ್ಣೀರು ಬರಕ್ಕೂ ನಾಚಿಕೆ ಆಗುತ್ತಲ್ಲ, ಅದಕ್ಕೆ ಆಗಿರೋದು ಕಣ್ಣು ಮುಂದೆನೆ ಕಾಣುತ್ತಿರುವಾಗ ಹೇಳೋದೇನೇ ಇದೆ? ಹೋಗಿ ಮನೆ ಬಿಟ್ಟು ಆಚೆ. ನನ್ನ ಮಗನ ಮನಸ್ಸಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ನಿನ್ನ ಮೇಲೆ ಪ್ರೀತಿ ಇರೋದ್ರಿಂದ ಅವನು ನಿನ್ನ ನಮ್ಮ ಮನೆಯಿಂದ ಆಚೆ ಕಳಿಸ್ತಾ ಇದ್ದಾನೆ. ಇಲ್ಲದೆ ಹೋಗಿದ್ರೆ ಯಾವ ಮಗ ತಾನೇ ತನ್ನ ತಾಯಿನೇ ಕೊಂದೋಳನ್ನ ಸುಮ್ಮನೆ ಬಿಡ್ತಾನೆ? ಹೋಗೆ. ಪ್ರೀತಿ ಹೆಸರಲ್ಲಿ ರಾಘವನ್ ಕಣ್ಣಿಗೆ ಮಣ್ಣೆರ್ತಿ ಈ ಮನೆಗೆ ಬಂದು ಸೇರ್ದವಳು ನೀನು. ನಿಂಗೆ ಮನೆಗೆ ಜಾಗ ಇಲ್ಲ, ನೀನ್ ಆಚೆ ಹೋಗೋ. ನನ್ನ ಮಗನ ತೀರ್ಮಾನನೇ ಸರಿ, ರಾಘವ ತಗೊಂಡಿರೋ ತೀರ್ಮಾನನೇ ಸರಿ. ನೀನ್ ಹೋಗು, ನೀನ್ ಹೋಗು. ನನ್ ಹಾಳು ಮಾಡ್ದವಳು ನೀನು. ಪ್ರೀತಿ ಬರೋದಕ್ಕೆ ನೀನೇ ಕಾರಣ. ಯಾವತ್ತೂ ಕ್ಷಮೆ ಸಿಗಲ್ಲ, ಯಾವತ್ತೂ ಕ್ಷಮೆ ಸಿಗಲ್ಲ ಕಣೆ, ಸಿಗಲ್ಲ. ಯಾವತ್ತೂ ಒಂದಿನ ಪ್ರಜ್ಞೆಯಿಂದ ಅಪ್ಕೊಂಡ್ರು ಅಂತ ಅದ್ರ ಋಣ ಕೇಳಕ್ ಬಂದಿದ್ಯಾ? ಬದುಕೋಕೆ ದುಡ್ಡು ಬೇಕಾದ್ರೆ ಕೇಳು, ಬಿಸಾಕ್ತೀನಿ. ಆದ್ರೆ ನಿನಗೆ ಈ ಮನೇಲಿ ಜಾಗ ಇಲ್ಲ. ನಡಿ ಆಚೆ, ನಡಿ. ಮಾವಯ್ಯ, ನೀವಾದ್ರೂ ಹೇಳಿ ಮಾವಯ್ಯ, ನಾನೇನು ಅಂತ ನಿಮಗ್ ಗೊತ್ತಿಲ್ವಾ? ಇವರೆಲ್ರಿಗಿಂತ ನನ್ನ ಮೊದ್ಲು ನೋಡಿದವ್ರು ನೀವು. ನೀವಾದ್ರೂ ಹೇಳಿ ಮಾವಯ್ಯ. ಸಾಕು, ಈ ವಂಶದ ರಕ್ತಕ್ಕೆ ಕೆಟ್ಟದ್ ಮಾಡೋದು ಗೊತ್ತಿಲ್ಲ. ನೀನು ಈ ರಕ್ತ ಹಂಚಿಕೊಂಡು ಹುಟ್ಟಿದವಳಲ್ಲ ಅಂತ ನಿನ್ನ ನಡವಳಿಕೆಯಿಂದ ಗೊತ್ತಾಗ್ತಾ ಇದೆ. ಹೂವು ಅನ್ಕೊಂಡಿದ್ದು ಹಾವಾಯ್ತು. ಆ ಹಾವಿಂದ ಈ ಮನೆಯಲ್ಲಿ ಒಂದು ಸಾವಾಯ್ತು. ಈ ಒಗ್ಗಟ್ಟಿನ ಕುಟುಂಬಕ್ಕೆ ಸಾವನ್ನ ಪರಿಚಯಿಸಿದ ಕೀರ್ತಿ ನಿಂತು. ಇನ್ನು ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ. ಈ ಮನೆಯವರು ಯಾರು
ಇನ್ನು ಜೊತೆ ಬರೋದಿಲ್ಲ. ಬರುತ್ತೆ ಮಾವಯ್ಯ. ರಾಘವನ್ ಜೀವ ನನ್ನ ಜೊತೆಗೆ ಮಗುವಿನ ರೂಪದಲ್ಲಿ ನನ್ನ ಹೊಟ್ಟೆಲಿದೆ. ನಿನ್ನ ನೋಡದೆ ಹೋಗೋದಕ್ಕೆ ಹೇಗೆ ಸಾಧ್ಯ? ಫೋಟೋಗೆ ಮುಖ ತಿರುಗಿಸ್ಕೊಂಡು ಹೋಗ್ಬೋದು, ಆದರೆ ಮನಸ್ಸಲ್ಲಿರೋ ಮುಖನ ಯಾವ ಕಡೆ ತಿರುಗಿಸ್ಲಿ? ಹೆಂಡತಿ ಸಾವು ಅನ್ನೋದು ಮನುಷ್ಯನ ಎಷ್ಟೊಂದು ಕುಗ್ಸ್ಬಿಡುತ್ತಲ್ವಾ ಅನ್ಪೂರ್ಣ? ಅದ್ರಲ್ಲೂ ಶಾರದಾ ಅಂತ ಹೆಂಡ್ತಿನ ಮರೆಯೋದು ಕಷ್ಟನೇ. ಮಾರುತೆ, ಮಾರುತೆ, ಎಲ್ಲಿದ್ಯಾ? ನೋಡೋಣ, ಮನೆ ಜವಾಬ್ದಾರಿನ ಹೊತ್ಕೊಂಡ ಮೇಲೆ ನಿಯತ್ತಾಗಿ ಕೆಲಸ ಮಾಡಬೇಕು. ಅದು ಬಿಟ್ಟು ಈ ರೀತಿ ಸೋಂಬೇರ್ತನ ಇದ್ರೆ ನಾನು ಸಹಿಸ್ಕೊಳಕ್ಕಾಗಲ್ಲ ಅಣ್ಣ. ಯಾಕೋ ವಿವೇಕ, ಏನಾಯ್ತು ಅಂತ ಯಾಕೆ ಈ ತರ ರೇಗ್ತಾ ಇದೆಯಾ? ರೇಗೋದಲ್ಲ ಅಣ್ಣ, ಅವ್ನು ಬಂದ್ರೆ ಅವ್ನ ಮಕ್ಕದ ಮೇಲೆ ಹೊಡೆದು ಬಿಡ್ತೀನಿ ನಾನು ಕರೆದ ತಕ್ಷಣ ಎಲ್ಲರೂ ಬಂದಿದ್ದೀನಿ, ಅವ್ನು ಬಂದಿದ್ದಾನ? ಇದು ತೋರಿಸುತ್ತೆ ಅವನು ಮನೆಯಲ್ಲಿ ಕೆಲಸ ಮಾಡ್ತಿದ್ದಾನೋ ಅಥವಾ ಕಾಟಾಚಾರಕ್ಕಿದಾನೋ ಅಂತ. ಮಾರುತೆ, ಗಿಡಕ್ಕೆ ನೀರ್ ಹಾಕ್ತಿದ್ದೆ ಅಣ್ಣ, ಮೋಟರ್ ಆಫ್ ಮಾಡಿ ಬರೋಷ್ಟರಲ್ಲಿ ಲೇಟ್ ಆಯ್ತು. ಏನಾಯ್ತಣ್ಣ? ಹೌದು, ನಾನು ಕರೆದ್ರೆ ನಿನಗೆ ಬರೋದು ಲೇಟ್ ಆಗುತ್ತೆ, ನನಗೆ ರೇಗುತ್ತೆ. ನನ್ನ ಹೆಂಡತಿಗೆ ಇನ್ಹೇಲರ್ ಸಿಗೋದು ಲೇಟ್ ಆಗುತ್ತೆ, ಅವಳು ಸಾಯ್ತಾಳೆ. ಅವಳ ಮುಂದೆ ಇರೋ ದೀಪಕ್ಕೆ ಎಣ್ಣೆ ಹಾಕೋದು ಲೇಟ್ ಆಗುತ್ತೆ, ಅದಾಗುತ್ತೆ. ಅವಳು ಪ್ರಾಣನಂತ ಉಳಿಸ್ಕೊಳಕ್ಕಾಗಲಿಲ್ಲ ಕಣೋ ನಮಗೆ. ಅವಳ ಮುಂದೆ ಇರೋ ದೀಪ ಉಡ್ಸು. ಅವಳಿದ್ದಾಗ ತಟ್ಟೆ ತುಂಬ ಹೊಟ್ಟೆ ತುಂಬ ಊಟ ಬಡಿಸ್ತಾ ಇದ್ಲು. ಆದ್ರೆ ಅವಳು ನೆನಪಲ್ಲಿ ಉರಿತಾ ಇರೋ ಈ ಒಂಟಿ ದೀಪಕ್ಕೆ ಯಾಕೋ ಹೊಟ್ಟೆ ಹಸಿವು? ಸಂಸಾರ ಅನ್ನೋ ಹಕ್ಕಿಗೆ 2
ರೆಕ್ಕೆ ಇದ್ರೆ ಹಾರಾಡೋದು ಸುಲಭ. ಒಂದು ಗಂಡ, ಇನ್ನೊಂದು ಹೆಂಡತಿ. ಆದ್ರೆ ಏನ್ ಮಾಡ್ತೀಯಪ್ಪ, ಒಂದೊಂದು ಸರ್ತಿ ಒಂದು ರೆಕ್ಕೆ ಮುರಿಯುತ್ತೆ, ಹಾರಾಟ ಬೇಡ ಅನಿಸುತ್ತೆ. ಹಾಗಂತ ಜೀವನನೇ ಬೇಡ ಅನ್ನಕ್ಕಾಗುತ್ತೆಯಪ್ಪ. ಆಗಲ್ಲ. ನೆನಪು ಅನ್ನೋ ರೆಕ್ಕೆಯನ್ನು ಸಿಕ್ಕಿಸ್ಕೊಂಡು ಮತ್ತೆ ಹಾರಕ್ಕೆ ಶುರು ಮಾಡಬೇಕು. ಯಾಕೆಂದ್ರೆ ನಿನ್ನೆ ನಂಬ್ಕೊಂಡು ಒಂದಷ್ಟು ಜೀವಗಳಿದೆ ಕಣೋ. ಅವಕ್ ನೀವೇ ರೆಕ್ಕೆ. ಯಾಕೆಂದ್ರೆ ಅವು ನಿಮ್ಮನ್ನೇ ನಂಬ್ಕೊಂಡು ಹಾರಾಡ್ತಿರುತ್ತವೆ ವಿವೇಕ್. ನೋವು ಹಾಗೆ ಆಗತ್ತಣ್ಣ. ನೀನ್ ದೊಡ್ಡವನಾಗಿ ಆ ನೋವನ್ನ ಅರಗಿಸ್ಕೊಳ್ಳೋ ಶಕ್ತಿನ ಬೆಳೆಸ್ಕೋಬೇಕು. ಇಲ್ಲ ಅಂದ್ರೆ ನಮ್ಗಳಿಗೆಲ್ಲ ಸಮಾಧಾನ ಹೇಳೋರು ಯಾರು ಹೇಳು? ಅಪ್ಪ, ನೀನು ನನಗೆ ಅರ್ಥ ಆಗತ್ತೆ. ನಾಳೆಯಿಂದ ನಾನು ಎಣ್ಣೆ ಹಾಕ್ತೀನಿ. ಅದನ್ನು ನಾನೇ ಹಾಕ್ಬೋದು ಕಣ. ಆದರೆ ಮನಸ್ಸಲ್ಲಿರೋ ನೋವನ್ನ ಹೊರಗಾಕ್ಬೇಕಲ್ಲ, ಅದಕ್ಕೆ ಈ ರೀತಿ ರೇಗ್ದೆ. ಸಾರಿ ಮಾಡ್ತೀನಿ. ಎಂತ ಮಾತು ಹೇಳ್ತಿದ್ದೀರ ವಿವೇಕಣ್ಣ? ಬೇಕಾದ್ರೆ ನನ್ನ ಕೆನ್ನೆಗೆ 2 ಏಟು ಹೊಡೆದ್ಬಿಡಿ. ನಾನ್ ಮಾಡಿದ್ದು ತಪ್ಪೆ. ವಿವೇಕ, ನೆನಪಿನ ಶಾಪ ಇರೋ ಮನುಷ್ಯನಿಗೆ ಮರೆವಿನ ವರಾನೂ ಇದೆ ಅನ್ನೋದನ್ನ ಮರಿಬೇಡ. ಪ್ರತಿ ಕ್ಷಣ ಕಾಡೋ ಅವಳ ನೆನಪಿನ ಮೇಲೆ ಮರೆವಿನ ಮುಸುಕು ಬೀಳುತ್ತೆ, ಜೀವನ ಮುಂದುವರಿಯುತ್ತೆ. ಬಂದೋರೆಲ್ಲ ಹೋಗೋರೆ ಅಲ್ವೇನಪ್ಪ? ಹೋಗೋರೆಲ್ಲ ಮತ್ತೆ ಬೇರೆ ರೂಪದಲ್ಲಿ ಇಲ್ಲಿಗೆ ಬರೋರೆ. ಎಲ್ಲೋ ಒಂದ್ ಕಡೆ ನಿಂತು ನಮ್ಮನ್ನೆಲ್ಲ ನೋಡ್ತಿರ್ತಾರಲ್ವಾ? ಅವಳಿದ್ದಾಗ ಪ್ರತಿ ಕ್ಷಣ ನೀನು ನಗ್ತಿದ್ದೆ, ನಗಿಸ್ತಿದ್ದೆ ಅಂತ ನೀನು ಈ ತರ ಅವಳ ಫೋಟೋ ಮುಂದೆ ಕುತ್ಕೊಂಡು ಹತ್ಕೊಂಡ್ರೆ ಅದಕ್ಕೆ ಆತ್ಮಕ್ಕೆ ನೋವಾಗಲ್ವಾ ಹೇಳು? ಅವಳನ್ನ ಒಂಟಿ ಆಗ್ಬಿಟ್ರೋದಕ್ಕೆ ನನ್ನ ಕೈಲಾಗಲ್ಲ. ಆದಷ್ಟು ಬೇಗ ನಾನು ಹೋಗ್ಬಿಡ್ತೀನಿ. ಯಾಕೋ ವಿವೇಕ, ಯಾಕೋ ಈ ತರ ಎಲ್ಲ ಮಾತಾಡ್ತೀಯ? ನಿನ್ನ ಈ ಮಾತಿಂದ ಈ ಮನೆಯವ್ರ ಮನ್ಸಿಗೆಲ್ಲ ಎಷ್ಟು ನೋವಾಗುತ್ತೆ ಅಂತ ನಿನಗೆ ಗೊತ್ತಿಲ್ವಾ? ನೋಡು ಶಾರದಾ, ಈ ಮನೆಯವ್ರ ಪ್ರೀತಿನೆಲ್ಲ ಅಷ್ಟು ಬೇಗ ಬಿಟ್ಟು ಹೋಗಲ್ಲ ಕಣೋ. ಅವಳ ಆತ್ಮ ಯಾವುದೋ ಒಂದು ರೂಪದಲ್ಲಿ ಈ ಮನೆಗೆ ಬಂದು ಸೇರ್ಕೊಳ್ಳುತ್ತೆ. ಸೀತಾರಾಮಯ್ಯನವರ ಒಗ್ಗಟ್ಟು ಕುಟುಂಬದ 4ನೇ ತಲೆಮಾರಾಗಿ ನಮ್ಮ ಶಾರದಾ ಪುಟ್ಟ ಮರಿ ಮೊಮ್ಮಗಳಾಗಿ ಈ ಮನೆಗೆ ಬರ್ತಾಳೆ, ನಮ್ಮನ್ನೆಲ್ಲ ನಗಿಸ್ತಾಳೆ. ಒಂದ್ ಸಾವು ಅನ್ನೋದು ಮನೆ ಸಂತೋಷನ ಹ್ಯಾಕ್ ಕಡಿಮೆ ಮಾಡ್ಬಿಡತ್ತೆ ನೋಡುವೈ. ಶಾಂತತೆಗೆ ಸಾವು ಆ ದೇವ್ರು ಕೊಟ್ಟು ಶಾಪ. ಆದ್ರೆ ಕೀರ್ತಿ ಮನೆ ಬಿಟ್ಟು ಹೋಗಿದ್ ಮಾತ್ರ ನಾವ್ ಹಾಕಿದ ಶಾಪದಿಂದಲೇ. ಅವಳು ಉದ್ಧಾರ ಆಗಲ್ಲ ಬಿಡ್ರಿ. ಮನೆ ಬೆಳಗಕ್ಕೆ ಅಂತ ಬಂದವಳು ಮನೆ ನೆಮ್ಮದಿನ ತೊಳೆದ್ಬಿಟ್ಟು ಹೊರಟೋದ್ಲು. ನಮ್ ರಾಘವ ಅವಳನ್ನ ಅದೇನು ಅಂತ ಪ್ರೀತಿಸ್ಬಿಟ್ನು. ಪಾಪ ಅನ್ನೋದು ಕಷ್ಟದ ರೂಪದಲ್ಲಿ ಬರುತ್ತೆ ಅಂತ ಕೇಳಿದ್ದೆ, ಆದ್ರೆ ನಮ್ಮನೆಗೆ ಪ್ರೀತಿ ರೂಪದಲ್ಲಿ ಬಂದ್ಬಿಡ್ತು. ಆ ಪ್ರೀತಿ ಸಲ್ಲಬೇಕಾಗಿದ್ದು ವಸುದಾಗಲ್ವೇನೆ? ನಂಬೋರ್ ಪಾಲ್ಗೆ ನಾನಿದ್ದೀನಿ ಅಂತ ಭರವಸೆ ಕೊಡೋದು ಪ್ರೀತಿನೇ. ಕೊಟ್ಟ ಭರವಸೆಗೆ ಕೈ ಕೊಟ್ಟು ಬೇಸರ ಬಿಟ್ಟು ಹೋಗೋದು ಪ್ರೀತಿನೇ. ಅದೇ ಪ್ರೀತಿನೇ ನಂಬ್ಕೊಂಡು ಈ ಮನೆ ಇಷ್ಟು ವರ್ಷ ಹೇಗಿತ್ತು ಅಂತ ನನ್ನ ಕೈಲಿ ನಂಬೋಕೆ ಆಗ್ತಿಲ್ಲ. ಹಾಲು ಹೊಡಿಯೋದಕ್ಕೆ ಒಂದ್ ತೊಟ್ಟು ಉಳಿ ಸಾಕು. ನನಗ್ ಬೇಜಾರಾಗ್ತಿರೋದು ಅದಕ್ಕೆ ವೈ. ಮರ್ಯಾದೆ ಬೆಳೆಯೋಕೆ
100 ವರ್ಷ ಶ್ರಮ ಬೇಕಂತೆ. ಅದನ್ನ ತೊಳೆಯೋಕೆ 1-2 ಕ್ಷಣ ಸಾಕಂತೆ. ಯಾರಿಗೂ ಕೇಡು ಬಗೆಯದು ಈ ಮನೆಗೆ, ಕೇಡು ಬಗೆಯೋಕೆ ದೇವ್ರಿಗೆ ಹೇಗಾದ್ರೂ ಮನಸ್ಸು ಬಂತು. ದೇವ್ರಿಗೆ ಯಾಕ್ರಿ ಅಂತೀರ? ಅವನ್ ಕೊಡೋದನ್ನ ಸರಿಯಾಗಿ ಕೊಡ್ತಾನೆ. ಆದ್ರೆ ಅದನ್ನ ಕೆಡ್ಸೋದಕ್ಕೆ ಅಂತಾನೆ ರಾಕ್ಷಸಿ ರೂಪದಲ್ಲಿ ಆ ಕೀರ್ತಿ ಒಪ್ಪಿಕೊಳ್ಳಲ್ಲ. ಅವಳಿಂದಾಗಿ ಕೇಶವ ಹಾಳಾದ. ಶಾರದಕ್ಕೆ ಪ್ರಾಣನೇ ಹೊರಟೋಯ್ತು. ಅಪ್ಪನ್ ಮನಸ್ಸು ಕೆಡ್ತು, ಕಣ್ಣೀರ್ ಬಂದು ಉಕ್ಕಿಸ್ಕೊಳ್ತು. ಅದೆಲ್ಲ ಸರಿ ವೈ, ಈಗ ರಾಘವ ಒಂಟಿಯಾಗ್ಬಿಟ್ನಲ್ಲ. ಅಲ್ಲ, ಕೀರ್ತಿ ಹಾಳಾದ್ಲಲ್ಲ ಅಂತ ನಾವು ಸಂತೋಷ ಪಡ್ಬೇಕಾ, ಅಥವಾ ರಾಘವನ್ ಸಂಸಾರ ಹೋಳಾಯ್ತಲ್ಲ ಅಂತ ದುಃಖ ಪಡ್ಬೇಕಾ? ಎಲ್ಲ ಸರಿ ಹೋಗುತ್ತೆ ಬಿಡ್ರಿ, ಸ್ವಲ್ಪ ಸಮಯ ಬೇಕಾಗತ್ತೆ ಅಷ್ಟೆ. ಕಾಲನೇ ಎಲ್ಲಾ ನೋವಿಗೂ ಉತ್ತರ ಅಂತ ಹೇಳ್ತಾರಲ್ಲ, ಹಾಗೆ ಎಲ್ಲ ನೋವನ್ನು ತನ್ನೊಳಗೆ ಹಾಕೊಂಡು ಮತ್ತೆ ಜೀವನನ ಯಥಾಸ್ಥಿತಿಗೆ ತಂದ್ಬಿಡತ್ತೆ. ಆದ್ರೆ ಈ ಎಲ್ಲ ನೋವಿಗೂ ಕಾರಣ ಅಲ್ಲಲ್ಲ ಆ ಕೀರ್ತಿ. ಅವಳು ಮಾತ್ರ ಹಾಳಾಗೋಗ್ತಾಳೆ ರೀ, ಹಾಳಾಗೋಗ್ತಾಳೆ. ಜೀವನದಲ್ಲಿ ಅವಳಿಗೆ ನೆಲೆ ಅಂತ ಎಲ್ಲೂ ಸಿಗಲ್ಲ. ಆದ್ರೆ ಹೋದೆ ಅವಳಿಗೆ ಕೊನೆ ನೆಲೆ ಆಗಿರತ್ತೆ. ಹಾ, ಕೊನೆ ನೆಲೆ ಆಗ್ತದೆ. ಕಾಫಿ ತಗೋ. ಕೀರ್ತಿ, ಹಾಯ್ ಕೀರ್ತಿ, ಯಾವಾಗ ಬಂದೆ? ಏನ್ ಇದ್ಕಿದಾಗೆ? ಅದು ಮನೆಗೆ ಬಂದು ತುಂಬಾ ದಿನ ಆಗಿತ್ತಲ್ಲ, ಸ್ವಲ್ಪ ದಿನ ಇದ್ದು ಹೋಗೋಣ ಅಂತ ಬಂದೆ. ಏನು ತೊಂದರೆ ಇಲ್ಲ ತಾನೆ? ಅಯ್ಯೋ, ತಾಯಿ ಮನೆಗೆ ಬರೋದಕ್ಕೆ ಯಾವ ಮಗಳೂ ತೊಂದ್ರೆನಾ ಅಂತ ಕೇಳಬಾರ್ದು. ಬಾಗ್ಲಲ್ಲೇ ನಿಂತ್ಕೊಂಡಿದ್ಯಲ್ಲ, ಬಾ ಒಳಗೆ. ಆದ್ರೆ ಗಂಡನ್ ಬಿಟ್ಟು ತವ್ರ ಮನೆಗೆ ಬರೋದು ತೊಂದ್ರೆನೆ. ಅಷ್ಟೇ ಅಲ್ಲ, ತಾಳಿ ಕಟ್ಟಿರೋ ಗಂಡನೇ ಕತ್ತಿಡ್ದು ಆಚೆ ತಳ್ಳಿರೋ ಹೆಂಡತಿಗೆ ಇನ್ನೊಂದ್ ಮನೆ ಆಶ್ರಯ ಕೊಡೋದು ತೊಂದ್ರೆನೆ. ಲೋ ಕೃಷ್ಣ, ಏನ್ ಹೇಳ್ತಾ ಇದೆಯೋ? ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತ ನನಗೆ ಅರ್ಥ ಆಗಿದೆ. ಇವಳಿಗೆ ಈ ಮನೇಲಿ ಜಾಗ ಇಲ್ಲ. ಕಿಟ್ಟಿ, ಮನೆಗ್ ಬಂದಿರೋದು ಕೀರ್ತಿ. ರೋಹಿಣಿ, ಇವಳಿಂದ ನಮಗ್ ಬರೋದು ಕೀರ್ತಿ ಅಲ್ಲ, ಸಾವು. ಕೃಷ್ಣ, ಏನ್ ಮಾತೊಂದಾಡ್ತಿದ್ಯೋ? ನೀವಿಬ್ರು ಸ್ವಲ್ಪ ತಪ್ಪಿರ್ತೀರಾ? ನನಗ್ ಸ್ವಲ್ಪ ಇವಳ ಹತ್ರ ಮಾತಾಡೋದಕ್ ಬಿಡಿ. ಬೈದು ಬಾಗ್ಲಿಂದ ಆಚೆ ಹಾಕ್ಬೇಕಾಗಿರೋ ಹೆಣ್ಣಿಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ ನೋಡಿ. ನೀವಿಬ್ರು ಮಧ್ಯ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನನಗೆ ಈ ಮನೆ ಜವಾಬ್ದಾರಿ ಇದೆ, ಅದನ್ನ ಪ್ರಜ್ಞೆ ಇಟ್ಕೊಂಡು ನಾನು ಮಾತಾಡ್ತಿದ್ದೀನಿ ಅದನ್ನ ಅರ್ಥ ಮಾಡ್ಕೊಂಡು ನೀವು ಸುಮ್ಮನಿರಿ. ನೋಡ್ ಕೀರ್ತಿ, ನಿನ್ಗೆ ಈ ಮನೇಲಿ ಜಾಗ ಇಲ್ಲ. ಯಾಕಂದ್ರೆ ನೀನ್ ನನ್ನ ಫ್ರೆಂಡ್ ಮೋಸ ಮಾಡಿದ್ಯಾ. ಇದನ್ನ ನಿಮ್ ಫ್ರೆಂಡೇ ಹೇಳಿದ್ರ? ಅವನ್ ಜೀವನದಲ್ಲಿ ಏನೇ ನಡೆದ್ರು ಮೊದ್ಲು ಹೇಳೋದು ನನಗೇನೆ. ಫೋನ್ ಮಾಡಿ ಎಲ್ಲಾ ವಿಷಯನೂ ತಿಳಿಸಿದ್ದಾನೆ. ಕೀರ್ತಿ ಬರೋದೇ ನಿಮ್ಮನೆಗೆ, ಅವಳಿಗೆ ನಿಮ್ಮ ಮನೇಲಿ ಜಾಗ ಕೊಡಬೇಡ ಅಂತ ಸ್ಪಷ್ಟವಾಗಿ ಹೇಳಿದ್ದಾನೆ. ಸಾಯ್ತಾ ಬಿದ್ದಿದ್ ನಿನ್ನ ಹಾಸ್ಪಿಟ್ಲಿಗೆ ಸೇರಿಸಿ ನಿಂಗೆ ಜೀವ ಉಳಿಸ್ತಾ, ಹಾಗೆ ನಿಂಗೊಂದು ಜೀವನನು ಕೊಟ್ಟ. ಎಲ್ರು ನಿನ್ನ ಮನೆಯಿಂದ ಆಚೆ ಹಾಕ್ತಾಗ ನಿನ್ಗೋಸ್ಕರ ಕಾಯ್ತಾ ಇದ್ದಾನೆ ರಾಘವ. ನಿನ್ಗೋಸ್ಕರ ಎಂತೆಂತ ಅವಮಾನಗಳನ್ನ ಸಹಿಸ್ಕೊಂಡಿದ್ದಾನೆ, ಎಂತೆಂತ ಮಾತುಗಳನ್ನ ಕೇಳಿದಾನೆ ಗೊತ್ತಾ? ನೀನ್ ಕರೆದ ತಕ್ಷಣ ಬಂದ್ ತಾಳಿ ಕಟ್ಟ, ಅವನ್ ಮನೆ ತುಂಬಿಸ್ಕೊಂಡ. ಅಂತ ಜೀವದ ಮನೆ ಸೇರಿ ಅವ್ರ ತಾಯಿನ ಸ್ವರ್ಗಕ್ಕೆ ಕಳಿಸ್ ಬಂದಿದ್ಯಲ್ಲ, ನೀನು ಒಂದ್ ಹೆಣ್ಣ. ವಿಷಯ ಗೊತ್ತಿಲ್ಲ, ಏನೇನೋ ಮಾತಾಡ್ಬೇಡ ಅಣ್ಣ ಪ್ಲೀಸ್. ವಿಷಯ ಏನೇ ಆಗಿದ್ರು ರಾಘವನ್ ತಾಯಿ ಸತ್ತಿದ್ದು ನಿನ್ನಿಂದನೇ ಅನ್ನೋದು ಸತ್ಯ ತಾನೆ?